ಹಲೋ ಮೈಸೂರಿನ ಎಲ್ಲ ಹುಡುಗಿರು ಈ ವಿಡಿಯೋನ ತಪ್ಪದೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರಿಗೆ ಕೂಡ ಶೇರ್ ಮಾಡಿ. ನಾನಿವತ್ತು ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋದಕ್ಕೆ ಅಂತ ರಾಯ್ ಮೇಕಪ್ ಸ್ಟುಡಿಯೋಗೆ ಬಂದಿದ್ದೀನಿ. ನಾನಿಲ್ಲಿಗೆ ಬರ್ತಾ ಇರೋದು ಇದು 2ನೇ ಸಲ. ಮೊದಲನೇ ಸಲ ಮೇಕಪ್ ಮಾಡ್ಸೋಕ್ಕೆ ಅಂತ ಬಂದಿದ್ದೆ. ಸಖತ್ತಾಗಿ ಮೇಕಪ್ ಮಾಡಿಕೊಟ್ಟಿದ್ರು. ಆಗಲೇ ನನಗೆ ಗೊತ್ತಾಗಿದ್ದು ಇಲ್ಲಿ ನೇಲ್ ಎಕ್ಸ್ಟೆನ್ಷನ್ ಮತ್ತು ನೇಲ್ ಆರ್ಟ್ ಕೂಡ ಮಾಡ್ತಾರೆ ಅಂತ. ನೇಲ್ ಎಕ್ಸ್ಟೆನ್ಷನ್ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ನನ್ನ ಕೈಗೆ ಯಾವ ರೀತಿಯ ಶೇಪ್ ಸೂಟ್ ಆಗ್ತದೆ ಅನ್ನೋ ಐಡಿಯಾ ಕೂಡ ನನಗೆ ಇರಲಿಲ್ಲ. ಹಾಗಾಗಿ ನಾನು ಅವರನ್ನೇ ಕೇಳಿದೆ. ಸೊ ಅವರು ನನಗೆ ಆಮಂಡ್ ಶೇಪ್ ಸಜೆಸ್ಟ್ ಮಾಡಿದ್ರು. ನಾನು ವೈನ್ ಕಲರ್ ವಿತ್ ಕ್ಯಾಟ್ ಐ ಶೇಡ್ ಚೂಸ್ ಮಾಡಿಕೊಂಡೆ. ನನ್ನ ವರ್ಕ್ ಬೇಬಿ ಶೂಟ್ ಮಾಡೋದು, ಅಂದರೆ ಬೇಬಿ ರ್ಯಾಪಿಂಗ್ ಮಾಡೋದು. ಹಾಗಾಗಿ ನಾನು ತುಂಬ ಉದ್ದ ನೇಲ್ಸ್ ಅಂತೂ ಬಿಡೋಕ್ಕಾಗಲ್ಲ. ಯಾಕಂದರೆ ಪೇರೆಂಟ್ಸ್ಗೆ ಬೇಬಿನ ನನಗೆ ಕೊಡೋಕ್ಕೆ ಭಯ ಆಗಬಾರ್ದಲ್ವ. ಸೊ ಹಾಗಾಗಿ ನಾನು ಮೀಡಿಯಮ್ ಲೆಂತನ್ನು ಚೂಸ್ ಮಾಡಿದೆ. ಫಸ್ಟ್ ಟೈಮ್ ಮಾಡಿಸ್ತಾ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು, ಹೇಗೆ ಏನು ಪೇನ್ ಆಗಿಬಿಟ್ರೆ ಅಂತ. ಬಟ್ ಟ್ರಸ್ಟ್ ಮೀ, ಸ್ವಲ್ಪನೂ ಪೇನ್ ಆಗಲಿಲ್ಲ. ಅಷ್ಟು ಕೇರ್ಫುಲ್ಲಾಗಿ ನೀಟಾಗಿ ನೇಲ್ ಎಕ್ಸ್ಟೆನ್ಷನ್ನ ಮಾಡಿಕೊಟ್ರು. ರೀಮಾ ಹಾಗೆ ಅವರ ಸ್ಟಾಫ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಸೊ ಟೈಮ್ ಹೋಗಿದೆ ನನಗೆ ಗೊತ್ತಾಗಲಿಲ್ಲ. ಕೊನೆಗಂತೂ ನನ್ನ ಕೈ ನೋಡಿ ನನಗೇ ಶಾಕ್ ಆಗೋಯ್ತು. ಇದು ನಿಜವಾಗ್ಲೂ ನನ್ನ ಕೈನ ಅನ್ನಿಸ್ತಿತ್ತು. ಯಾಕಂದರೆ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದೆಷ್ಟು ಸಲ ನನ್ನ ಕೈನ ನಾನೇ ನೋಡ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಎಷ್ಟು ದಿನ ಸ್ಟೇ ಆಗುತ್ತೆ ಅಂತ ಕೇಳಿದೆ. ಅವರು 20 ಡೇಸ್ ಮಿನಿಮಮ್ ಸ್ಟೇ ಆಗ್ತದೆ ಅಂತ ಹೇಳಿದರು. ಅದು ಕೂಡ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ಫಂಕ್ಷನ್ಸ್ ಏನಾರಿದ್ದು ನೇಲ್ ಎಕ್ಸ್ಟೆನ್ಷನ್, ನೇಲ್ ಆರ್ಟ್ ಆರ್ ಮೇಕಪ್ ಯಾವುದೇ ಮಾಡಿಸ್ಕೋಬೇಕು ಅಂತ ಇದ್ದರೆ ಖಂಡಿತ ನೀವು ರಾಯ್ ಮೇಕಪ್ ಸ್ಟುಡಿಯೋಗೆ ಬನ್ನಿ. ಇದು ಲೊಕೇಟ್ ಆಗಿರೋದು ಸಿದ್ಧಾರ್ಥ್ ಲೇಔಟ್ ಅಪೋಸಿಟ್ ಟು AV ಹಾಸ್ಪಿಟಲ್ ಮೈಸೂರಲ್ಲಿ. ಇಲ್ಲಿ ನಿಮಗೆ ಅಕ್ರಿಲಿಕ್ ಎಕ್ಸ್ಟೆನ್ಷನ್ಸ್, ಜೆಲ್ ಎಕ್ಸ್ಟೆನ್ಷನ್ಸ್, ನೇಲ್ ಆರ್ಟ್, ಸಾಫ್ಟ್ ಜೆಲ್ ಎಕ್ಸ್ಟೆನ್ಷನ್ಸ್ ಎಲ್ಲನೂ ಮಾಡ್ತಾರೆ. ಹಾಗೆ ಎಲ್ಲ ರೀತಿಯ ಮೇಕಪ್, ಐ ಮೇಕಪ್, ಬ್ರೈಡಲ್ ಮೇಕಪ್ ಜೊತೆಗೆ ಹೇರ್ ಸ್ಟೈಲ್ ಕೂಡ ಮಾಡ್ತಾರೆ. ಸೊ ತಪ್ಪದೆ ರಾಯ್ ಮೇಕಪ್ ಸ್ಟುಡಿಯೋಗೆ ಒಂದು ಸಲ ವಿಸಿಟ್ ಮಾಡಿ. So good, so cool, but you like that. I bring that mood, bring it right back.